ಹಲೋ ವಿದ್ಯಾರ್ಥಿಗಳೇ, ಈಗ 10ನೇ ತರಗತಿ ಗಣಿತ ಇದರ ನಿರ್ದೇಶಾಂಕ ರೇಖಾ ಗಣಿತದ ಅಭ್ಯಾಸ 7.2ರಲ್ಲಿರುವ ಪ್ರಶ್ನೆ ಸಂಖ್ಯೆ 6 ಏನಿದೆ ನೋಡಿರಿ. 1,2 4, ಎಕ್ಸ್ ಮತ್ತು 6 ಮತ್ತು 3, 5 ಬಿಂದುಗಳ ಒಂದು ಸಮಾಂತರ ಚತುರ್ಭುಜದ ಅನುಕ್ರಮ ಶೃಂಗಗಳಾದರೆ ಎಕ್ಸ್ ಮತ್ತು ವಾಯ್ಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ. ಇದೊಂದು ಸಮಾನಾಂತರ ಚತುರ್ಭುಜ ಹಾಕಿದ್ದೀನಿ ಚಿತ್ರ. ಇಲ್ಲಿ ಎ ಪಾಯಿಂಟ್ ಅಂದ್ಕೊಂಡಿದ್ದೀನಿ. ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ಇದು ಎ ಪಾಯಿಂಟ್ ಆಗಿದ್ದು ಬರ್ಕೊಂಡಿದ್ದೀನಿ. ಇದು ಬಿ ಪಾಯಿಂಟು, ಇದು ಸಿ ಪಾಯಿಂಟು, ಇದು ಡಿ ಪಾಯಿಂಟ್ ಬರ್ಕೊಂಡಿದ್ದೀನಿ. ಈ ಸಮಾಂತರ ಚತುರ್ಭುಜದ ಕರ್ಣಗಳು ಯಾವಾಗಲೂ ಪರಸ್ಪರ ಅರ್ಧಿಸುತ್ತವೆ. ಪರಸ್ಪರ ಅರ್ಧಿಸುತ್ತವೆ ಅಂದರೆ ಅರ್ಥ ಏನು? ಮಧ್ಯಬಿಂದುಗಳು ಎರಡು ಎ ಬಿ ಮತ್ತು ಯಾವುದು ಎ ಸಿ ಮತ್ತು ಬಿ ಡಿ ಮಧ್ಯಬಿಂದುಗಳು ಸಮನಾಗಿರ್ತವೆ ಅಂತ ಅರ್ಥ. ಅಂದರೆ ನಾವು ಇಲ್ಲಿ ಮಧ್ಯಬಿಂದು ಸೂತ್ರವನ್ನು ಉಪಯೋಗ ಮಾಡಬೇಕಾಗ್ತದೆ. ನೋಡಿರಿ, ಏನು ಬರಿತೀನಿ ಅಂದರೆ ಎ ಸಿ ಮಧ್ಯಬಿಂದು ಪರಸ್ಪರ ಅರ್ಧಿಸ್ತೇವೆ ಅಂದರೆ ಇದೇ ಮೀನಿಂಗ್ ಅರ್ಥ ಆಗ್ತದೆ. ಎ ಸಿ ಮಧ್ಯಬಿಂದು ಯಾವುದಕ್ಕೆ ಸಮ ಇರ್ತದೆ ಅಂದ್ರೆ ವಿಕಿರಣ ಕರ್ಣಗಳು ಬಿ ಡಿ ಮಧ್ಯಬಿಂದುಕ್ಕೆ ಏನಾಗಿರ್ತದೆ? ಸಮನಾಗಿರ್ತದೆ. ಬಿ ಡಿ ಮಧ್ಯಬಿಂದುಕ್ಕೆ ಏನಾಗಿರ್ತದೆ? ಸಮನಾಗಿರ್ತದೆ. ಇದರ ಅರ್ಥ ಏನು? ಮಧ್ಯಬಿಂದು ಸೂತ್ರ ಉಪಯೋಗ ಮಾಡ್ಬೇಕಂತ. ಈ ಎ ಸಿ ಅಂದ್ರೆ ನಾವು ಈ ಬಿಂದು ಯೂಸ್ ಮಾಡಬೇಕು. ಎ ಸಿ ಅಂದರೆ ಫಸ್ಟ್ ಇದಕ್ಕೊಂದು x1 ಅನ್ಕೊಳ್ಬೇಕು, ಇದಕ್ಕೆ ಅನ್ಕೊಳ್ಬೇಕು ನಾವು x1 ಅನ್ಕೋಬೇಕು, ಇದಕ್ಕೆ y1 ಅನ್ಕೊಳ್ಬೇಕು, ಇದಕ್ಕೆ x2 ಅನ್ಬೇಕು, ಇದಕ್ಕೆ ನಾವೇನಬೇಕು y2 ಅನ್ಬೇಕು. ಅದೇ ರೀತಿ ಈ ಪಾಯಿಂಟಿಗೆ ಬಿ ಡಿ ಪಾಯಿಂಟಿಗೆ x1 ಅನ್ಕೋಬೇಕು, ಇದಕ್ಕೆ y1 ಅನ್ಕೊಳ್ಬೇಕು, ಡಿ ಪಾಯಿಂಟಿಗೆ x2 ಅನ್ಬೇಕು, y2 ಅನ್ಕೊಳ್ಬೇಕು. ಅದ ಈಗ ಎ ಸಿ ಮಧ್ಯಬಿಂದು ಕಂಡುಹಿಡಿಯೋ ಸೂತ್ರ ಏನಿದೆ ನಮಗೆ? x2 + x1 / 2 ಹಾಕಿ y2 + y1 / 2. ಇದೇ ರೀತಿ ಬಿ ಡಿಗೂ ಅದೇ ಸೂತ್ರ ಹಾಕಬೇಕು. x2 + x1 / 2 ಹಾಕು y2 + y1 / 2. ಇದು ಎದ್ರ ಸೂತ್ರ ಅಂದರೆ ಇದು ಮಧ್ಯಬಿಂದು ಸೂತ್ರ. ಯಾಕಂದರೆ ಕರ್ಣಗಳು ಪರಸ್ಪರ ಅರ್ಧಿಸ್ತು ಅಂದಮೇಲೆ ಮಧ್ಯಬಿಂದು ಕಂಡುಹಿಡಿಬೇಕಂತ ಅರ್ಥ. ಈಗ ಬೆಲೆಗಳನ್ನ ನಾವೇನು ಮಾಡೋಣ? ಆದೇಶ ಮಾಡ್ಕೊತ ಹೋಗೋಣ. ನೋಡ್ರಿ, ಇಲ್ಲಿ x2 ಅಂದರೆ ಏನಿದೆ? ಎ ಸಿದು ನೋಡಬೇಕು. ಎ ಸಿದು x2 ಅಂದರೆ ಏನಿದೆ? ಎ ಸಿ ಈ ಪಾಯಿಂಟ್ x2 ಅಂತಂದರೆ ಇದು x2 ಅಂದರೆ ಎಕ್ಸ್ ಇದೆ ನೋಡಿ. x2 ಅಂದರೆ ಎಕ್ಸ್ ಇದೆ. ಇಲ್ಲಿ ಪ್ಲಸ್ ಹೆಂಗದಂಗೆ ಬರೋಣ ಸೂತ್ರದಲ್ಲಿ. x1 ಅಂದರೆ ನೋಡ್ರಿ, x1 ಅಂದರೆ 1 ಇದೆ ನೋಡ್ರಿ. x1 ಅಂದರೆ ಇಲ್ಲಿ 1 / 2 ಹೆಂಗದಂಗೆ ಹಾಕ್ರಿ. ಇಲ್ಲಿ y2 ಅಂದರೆ ಏನಿದೆ ನೋಡ್ರಿ? y2 ಅಂದರೆ 6 ಇದೆ, 6 ಹಾಕೋಣ. ಪ್ಲಸ್ ಹೆಂಗಿದೆ y1 ಅದ್ರ ಬದಲು ಏನಿದೆ ನೋಡ್ರಿ? x1 y ಇದು x1, ಇದು y1 ಅಂದರೆ ಎಷ್ಟಿದೆ? 2 ಇದೆ. 2 / 2 ಹೆಂಗದಂಗೆ ಬರೀಮ ಸಮನಾಗಿದೆ. ಚೆನ್ನಾಗಿ ಈಗ ಬಿ ಡಿ ನೋಡ್ಬೇಕು ನಾವು. ಬಿ ಡಿ ಮಧ್ಯಬಿಂದು ಅಂದರೆ ಇದು x1, ಇದು y1, ಇದು x2 y2. x2 ಅಂದರೆ ಏನಿದೆ ನೋಡ್ರಿ? ನಮಗೆ 3 ಅಂತಿದೆ. ಇಲ್ಲಿ 3 ಹಾಕ್ರಿ. ಪ್ಲಸ್ x1 ಅಂದರೆ ಏನಿದೆ ನಮಗೆ? x1 ಅಂದರೆ ಬಿ ಡಿ x1 ಅಂದರೆ 4 ಇದೆ. 4 ಅಂತ ಹಾಕ್ಕೊಡ್ರಿ. / 2 ಹೆಂಗದಂಗೆ ಬರೀ ಹಾಕ್ಕೊಡ್ರಿ. y2 ಅಂದರೆ ಏನಿದೆ ನೋಡ್ರಿ? ಬಿ ಡಿದು y2 ಅಂದರೆ 5 ಇದೆ. ಪ್ಲಸ್ y1 ಅಂದರೆ ಏನಿದೆ? y1 ಅಂದರೆ ನಮಗೇನಿದೆ ನೋಡ್ರಿ? y1 ಅಂತಂದರೆ ಬಿ ಪಾಯಿಂಟ್ ಏನಿದೆ ನೋಡ್ರಿ? ಬಿ ಪಾಯಿಂಟ್ ಅಂದರೆ y ಇದೆ ನೋಡ್ರಿ. y1 ಅಂದರೆ ನಮಗೇನಿದೆ? y ಇದೆ. / 2 ಹೆಂಗೆ ಬರೀಬೇಕು. ಏನಿಲ್ಲ, ಸಿಂಪ್ಲಿಫಿಕೇಷನ್ ಮಾಡ್ಕೊತ ಹೋಗ್ಬೇಕು. ಸರಳೀಕರಣ ಮಾಡಿ ಎಕ್ಸ್ ಮತ್ತು y ಬೆಲೆಗಳು ನಾವು ಕಂಡುಹಿಡಿಬೇಕಾಗಿದೆ ನೋಡಿರಿ. ಫಸ್ಟ್ ಇದಕ್ಕೆ ಇದು x + 1 / 2 ಇವೆರಡು ಕೂಡಿದಾಗ ಏನಾಯ್ತು?6 + 2 8 ಆಯಿತು. / 2 = ಇದು 3 + 7 7/2 ಆ್ಯಸ್ ಇಟ್ ಈಸು. 5 + y / 2. ಇದು ಈ ಪಾಯಿಂಟ್ ಇದಕ್ಕೆ ಸಮ ಆಗ್ತದೆ ಅಂದ್ರೆ ಇದಕ್ಕೆ ಸಮ ಆಗ್ತದೆ. ಈ ಪಾಯಿಂಟ್ ಇದಕ್ಕೆ ಸಮ ಆಗ್ತದೆ ಅಂದ್ರೆ ಇದಕ್ಕೆ ಸಮ ಆಗ್ತದೆ.
ರೈಟಾ. ಅಂದರೆ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ 2 ಈಕ್ವಲ್ ಟು 7/2 ಏನಾಗ್ತದೆ, ಸಮ ಆಗ್ತದೆ. ಅದೇ ರೀತಿ 8/2 ಅಂದರೆ 4 ಛೇದ ಹೊಡಿಬೋದಿಲ್ಲ ನಾವು, ಅಥವಾ 8/2 ಎದಕ್ಕೆ ಸಮ ಆಗ್ತದಂದ್ರೆ 5 + y ಡಿವೈಡೆಡ್ ಬೈ 2 ಏನಾಗ್ತದೆ, ಸಮ ಆಗ್ತದೆ. ಅಂದರೆ ಈಗ ನಾವು ಛೇದ ಹೊಡಿಬೋದು ನೋಡ್ರಿ, ಯಾವ್ಯಾವ ಬಗ್ಗೆ ಹೋಗ್ತದೆ. ಇದು ಇಲ್ಲಿ ಬಂತಂದ್ರೆ ಗುಣಾಕಾರ ಆಗ್ತದೆ, ಅಥವಾ ಇಲ್ಲೇ ಕ್ಯಾನ್ಸಲ್ ಮಾಡ್ಬೋದು. 2 1 2 2 1 2. ಇದನ್ನು ಇಲ್ಲಿ ಬಂದರೆ ಕ್ಯಾನ್ಸಲ್ ಆಗ್ತದೆ, ಅಥವಾ ಇಲ್ಲೇ ಕಟ್ ಮಾಡ್ಬೋದು. 2 1 2 2 1 2. ಅದು ಈಗ ನನಗೆ ಎಕ್ಸ್ ಒಂದೇ ಸಪ್ರೇಟ್ ಮಾಡಬೇಕು. ಎಕ್ಸ್ ಇಲ್ಲಿ ಇಟ್ಕೊಂಡು ಅಂತಂದ್ರೆ 7 ಬಲಗಡೆನೇ ಅದ. ಈ +1 ಈ ಕಡೆ ಬಂದಾಗ ಏನಾಯಿತು, -1 ಆಯಿತು. ಅದರಿಂದ ನಮಗೆ ಎಕ್ಸ್ ಬೆಲೆ ಎಷ್ಟು ಸಿಕ್ಕಂಗಾಯಿತು, 7ರಾಗ 1 ಕಳೆದ್ರೆ 6 ಅಂತಾಯಿತು. ಇದೇ ರೀತಿ ವಾಯ್ ಬೆಲೆ ಏನು ಸಿಗ್ತದೆ ನೋಡ್ರಿ ನಮ್ಗೆ, ಇಲ್ಲಿ 8 ಉಳಿತು. ವಾಯ್ ಒಂದೇ ಸಪ್ರೇಟ್ ಮಾಡಬೇಕು, 8. ಇದು ಪ್ಲಸ್ ಇದು ಈ ಕಡೆ ಬಂತಂದ್ರೆ ಏನಾಯ್ತು ನಮಗೆ -5 ಆಯಿತು. ವಾಯ್ ಏನು ಉಳಿತು ಅಂದ್ರೆ ಬರೀ ಈ ಕಡೆ ವಾಯ್ ಉಳಿತು. ಅಂದರೆ 8ರಾಗ 5 ಕಳೆದಾಗ ಎಷ್ಟಾಯ್ತು ನಮಗೆ, 3 ಅಂತಾಯಿತು. 8ರಾಗ 5 ಕಳೆದ್ರೆ ಎಷ್ಟು ನಮ್ಗೆ, 3 ಅಂತ ಬರೀಬೇಕಷ್ಟೆ. ಅಂದರೆ ವಾಯ್ ಬೆಲೆ ಎಷ್ಟಾಯ್ತು ನಮ್ಗೆ, 3 ಅಂತಾಯಿತು. ಅಂದ್ರೆ ನಾವು 2 ಬೆಲೆ ಕಂಡುಹಿಡಿದೀವಿ, ಎಕ್ಸ್ ಬೆಲೆ ಕಂಡುಹಿಡಿದೀವಿ ಮತ್ತು ವಾಯ್ ಬೆಲೆ ಕಂಡುಹಿಡಿದೀವಿ. ಇಷ್ಟೇ ಆನ್ಸರ್ ನೋಡ್ರಿ ಇದು.